ನಿಮ್ಮ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಪೆಟ್ಟಿಗೆ ಮತ್ತು ಗಾಬರಿ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಿಜವಾಗ್ಲೂ ಆ್ಯಕ್ಟಿಂಗ್ ಮಾಡಿದ್ರೆ ಅಥವಾ ನಗೋದ್ರಲ್ಲೇ ಜಾಸ್ತಿ ಟೇಕ್ ಆಗೋಯ್ತಾ ಅಂತ? ಇಲ್ಲ, ಅಂದರೆ ನಾನು ಹೇಳಿದ್ನಲ್ಲ, ಅಂದರೆ ಈ ನಮ್ಮ ವರ್ಕ್ಶಾಪ್ ಏನಿತ್ತು 8 ತಿಂಗಳೆಲ್ಲ ಒಳ್ಳೆ ಕಾಂಬಿನೇಷನ್ ಬಂದ್ಬಿಟ್ಟಿದ್ವಿ. ಅಂದರೆ ನಮಗೆ ಗೊತ್ತಿತ್ತು ಎಲ್ಲರ ಪಲ್ಸು, ಆ್ಯಂಡ್ ನಮಗೆ ಗೊತ್ತಿತ್ತು ಎಲ್ಲೆಲ್ಲಿ ಸ್ಪೇಸ್ ಮಾಡಬೇಕು. ಅಂದರೆ ಗಾಬರಿದು ಕಾಮಿಡಿಗಳಿಗೆ ಭಾಳ ಎಂಜಾಯ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಆ ಕ್ಯಾರೆಕ್ಟರ್ನ. ಎಲ್ಲ ಕ್ಯಾರೆಕ್ಟರ್ಸ್ನೂ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಗಾಬರಿ ಕ್ಯಾರೆಕ್ಟರ್ದು ಅಂದರೆ ಅದೊಂಥರ ಪೆಕ್ಯುಲರ್, ಅಂದರೆ ಸಿಚುವೇಶ್ನಲ್ ಕಾಮಿಡಿ ಮಾಡಬೇಕಲ್ಲ ಅನ್ನೋಂಥ ಕಾಮಿಡಿಗಳಲ್ಲ. ಅವನು ಇರೋ ಸಿಚುವೇಷನಲ್ಲಿ ಜನರನ್ನ ನಗಿಸುವಂಥ ಒಂದು ಕ್ಯಾರೆಕ್ಟರ್ ಅದು. ಆ್ಯಂಡ್ ನಮಗೂ ಆ ಟೈಮಿಂಗ್ಸ್ ಗೊತ್ತಿತ್ತು, ನಮ್ಮ ಟೈಮಿಂಗ್ ಭಾಳ ಚೆನ್ನಾಗಿತ್ತು. ಯಾಕಂದರೆ ಡೈರೆಕ್ಟ್ರಿಗೆ ಗೊತ್ತಿತ್ತು ಇವರು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು, ಒಳ್ಳೆ ಟೈಮಿಂಗಲ್ಲಿ ಇದ್ದಾಗ ಕ್ಯಾರೆಕ್ಟರ್ನ ಅಷ್ಟೇ ಚೆನ್ನಾಗಿ ಔಟ್ಪುಟ್ ತೊಗೊಂಬರ್ಬೋದು ಅಂತ. ಸೊ ನಮ್ಗೆ ಗೊತ್ತಿತ್ತು ಎಲ್ಲಿ ಸ್ಪೇಸ್ ಕೊಡಬೇಕು ಎಲ್ಲರಿಗೂ. ನನಗೆ ಎಲ್ಲಿ ಬೇಕೋ ಆ ಸ್ಪೇಸ್ನ ಅವ್ರು ಕೊಡ್ತಿದ್ರು, ಅವ್ರಿಗೆಲ್ಲಿ ಸ್ಪೇಸ್ ಕೊಡಬೇಕು ಅದನ್ನ ನಾವು ಕೊಡ್ತಿದ್ವಿ. ಸೊ ಅದನ್ನು ಇವತ್ತಿಗೂ ಮಾತಾಡ್ತಾರೆ, ನಿಮ್ಮ 3 ಜನರ ಕಾಂಬಿನೇಷನ್ ಇದೆಯಲ್ಲ, ಫ್ರೆಂಡ್ಶಿಪ್ ಕಾಂಬಿನೇಷನು ಮತ್ತು ಅದನ್ನ ತೊಗೊಂಡೋಗೋದು ಅದು ಭಾಳ ಚೆನ್ನಾಗಿದೆ ಅಂತ. ಬಟ್ ಅದರ ಹಿಂದೆ ಒಂದಷ್ಟು ಪರಿಶ್ರಮ ಇದೆ, ಅದು ಇವತ್ತು ತೆರೆ ಮೇಲೆ ಕಾಣ್ತಾ ಇದೆ, ಜನ ಕೂಡ ಎಂಜಾಯ್ ಮಾಡ್ತಾ ಇದೆ.